ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 1 1/2 ಮಂತ್ ಆಗ್ತಾ ಬಂತು. ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ತುಂಬಾ ಕ್ವೆಶನ್ಸ್ ಬರ್ತಾ ಇತ್ತು. ನೀವೆಲ್ಲಿ ವರ್ಕ್ ಮಾಡೋದು? ಲೊಕೇಶನ್ ಯಾವುದು? ಪ್ರೊಫೈಲ್ ಯಾವುದು? ಹಾಗೇನೇ ರೆಫರ್ ಮಾಡ್ತೀರಾ ನಮಗೂ? ನಾವು ಫ್ರೆಷರ್ಸು ನಮಗೆ ರೆಫರ್ ಮಾಡ್ತೀರಾ ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಇನ್ನು ಬೇರೆ ಕಂಪ್ನಿ ಬೆನಿಫಿಟ್ಸ್ ಬಗ್ಗೆ ಹಾಗೆ ಹೇಗೆ ಜಾಯ್ನ್ ಆಗೋದು ಅಂತ ನಾನು ನಿಮಗೆ ನೆಕ್ಸ್ಟ್ ಒಂದು ಕಂಪ್ಲೀಟ್ ಅದನ್ನೇ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸೊ ನಾನು ವರ್ಕ್ ಮಾಡ್ತಾ ಇರೋದು ಬ್ಯಾಂಗ್ಳೂರು ಲೊಕೇಶನಲ್ಲಿ ಆ್ಯಸ್ ಎ ಆಟೋಮೋಟಿವ್ ಇಂಜಿನಿಯರ್. ಕಂಪ್ನಿ ನೇಮನ್ನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅಲ್ಲಿ ತನಕ ಫುಲ್ ವಿಡಿಯೋನ ನೋಡಿ. ರೆಫರ್ ಮಾಡಿ ಅಂತ ಕೇಳಿದ್ರಿ. ಫ್ರೆಷರ್ಸ್ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ರೆಫರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರನ್ನೂ ಕ್ಯಾಂಪಸಲ್ಲೇ ತೊಗೊಳೋದು. ಆನ್ ಕ್ಯಾಂಪಸ್ ರಿಕ್ವೈರ್ಮೆಂಟ್ ಅಷ್ಟೇ ಇರುತ್ತೆ. ಬಟ್ ನೀವೇನಾದರೂ ಎಕ್ಸ್ಪೀರಿಯನ್ಸ್ಡ್ ಇದ್ದು ನನ್ನ ಕಂಪ್ನಿಲಿ ಜಾಬ್ ನೋಡ್ತಾ ಇದ್ದರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಯಾವ ಪ್ರೊಫೈಲ್ಗೆ ಅಂತ ನಾನು ನಿಮಗೆ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ. ಇವಾಗ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರೋದು ನಮ್ಮ ಏರಿಯಾದಲ್ಲಿ ಕಟ್ಟಿದ ಗಣಪತಿ. ಸೊ ಇದನ್ನ ಹಬ್ಬ ಆಗಿ ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ಇಟ್ಟಿದ್ರು. ಅದು ಯಾಕಂತ ಗೊತ್ತಿಲ್ಲ. ಪುಟ್ಟಿಗೇನೆ 7 ಗಣಪತಿ ಇಟ್ಟಿದ್ರು. ಇಬ್ಬರದ್ದು ವಿಸರ್ಜನೆ ಇದ್ದಾಗ ತೊಗೊಂಡಿರೋ ವಿಡಿಯೋ ಇದು. ಸೊ ನೋಡ್ಬೋದು ತುಂಬಾ ಗ್ರ್ಯಾಂಡಾಗಿ ಕಳಿಸ್ಕೊಡ್ತಾರೆ ಗಣಪತಿ ಬಪ್ಪನ್ನ. ಒಂದೇ ಸಲ ಇಷ್ಟೊಂದು ಗಣಪತಿನ, ಅದು ದೊಡ್ಡ ದೊಡ್ಡ ಮೂರ್ತಿನ ನೋಡೋದು ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ಕೆಲವೊಂದೆಲ್ಲ ತುಂಬ ಕ್ಯೂಟಾಗಿರೋ ಗಣಪತಿ ಇತ್ತು. ಸೊ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಥರ ನೋಡಿದಾಗ. ಮತ್ತು ನಾನು ರೀಸೆಂಟ್ಲಿ ಇದೇ ವಾರ ಐಫೋನ್ ಬೈ ಮಾಡಿದೆ. ಅದ್ರ ಶಾರ್ಟ್ ವೀಡಿಯೋನ ಹಾಕಿದ್ದೀನಿ ಆಲ್ರೆಡಿ ನಾನು. ಅದನ್ನು ಯಾರ್ಯಾರು ನೋಡಿಲ್ಲೋ ಹೋಗಿ ನೋಡ್ಕೊಂಬನ್ನಿ. ಮಾಡೆಲ್ ಯಾವುದು ಅಂತ ಎಲ್ಲ ಕೇಳ್ತಾ ಇದ್ರಿ. ನಾನು ತೊಗೊಂಡಿದ್ದು ಐಫೋನ್ 15. ಆಫೀಸ್ ಒಳಗೆ ಬಂದಮೇಲೆ ಮತ್ತೊಂದು ಸಲ ಅನ್ಬಾಕ್ಸ್ ಮಾಡಿ ನನ್ನ ಕೊಲೀಗ್ಸಿಗೆ ತೋರಿಸ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ಐಫೋನ್ ತೊಗೊಂಡಿದ್ದು. ಸೊ ಎಕ್ಸೈಟ್ಮೆಂಟ್ ತುಂಬಾ ಇತ್ತು, ತುಂಬಾ ಜಾಸ್ತಿ ಇತ್ತು. ನೆಕ್ಸ್ಟ್ ಲೆವೆಲಲ್ಲಿ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ದುಡ್ಡು ಜೋಡಿಸಿ ತೊಗೊಂಡಿರೋದು. ಎಲ್ರಿಗೂ ಹೇಳೋದಿಷ್ಟೇ, ಐಫೋನ್ ಕೊಡಿಸಿ ಅಂತ ಅಪ್ಪ ಅಮ್ಮಂಗೆಲ್ಲ ತುಂಬಾ ಕಾಟ ಕೊಡಬೇಡಿ. ನಿಮ್ಗೆ ಆದಾಗ ನೀವು ದುಡಿದ್ಬಿಟ್ಟು ಅದನ್ನು ತೊಗೊಳ್ಳಿ. ಸೊ ಅದರೊಳಗಿರೋ ಖುಷಿನೇ ಬೇರೆ ಇರುತ್ತೆ. ನೀವಾಗೆ ಸ್ವಂತವಾಗಿ ತೊಗೊಂಡಾಗೆ ನಿಮ್ಗೆ ಆ ವಸ್ತುವಿನ ಬೆಲೆ ಗೊತ್ತಾಗೋದು. ಅದನ್ನು ಗಿಫ್ಟ್ ತೊಗೊಳೋದ್ರಿಂದ ಅಥವಾ ಬೇರೆಯವರಿಂದ ಹಠ ಮಾಡಿ ಕೊಡಿಸ್ಕೊಳೋದ್ರಿಂದ ನಿಮ್ಗೆ ಆ ವ್ಯಾಲ್ಯೂ ಗೊತ್ತಾಗಲ್ಲ. ಸೊ ನನ್ನ ಕಂಪ್ನಿ ಯಾವುದು ಅಂತ ಹೇಳ್ತೀನಿ ಅಂದಿದೆ. ನಾನು ವರ್ಕ್ ಮಾಡೋದು ಬಾಷಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.